ಎಸ್ಡಿಎಂಸಿ ಸದಸ್ಯರುಗಳೇ ಹಾಗೂ ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರಾದಂತಹ ಶ್ರೀಯುತ ಬಸವರಾಜ ಸರ್ ಅವರೇ, ಹಾಗೆ ಮಧುಕೇಶ್ವರ ಹೆಗಡೆ ಅವರೇ, ಹಾಗೆ ಗೀತಾಂಜಲಿ ಅವರೇ, ಜಯಶ್ರೀ ಅವರೇ, ಹಾಗೂ ಸುಷ್ಮಾ ಅವರೇ ಮತ್ತು ಶ್ರೀಲತಾ ಅವರೇ. ಸೊ ಹಾಗೆ ನನ್ನ ನೆಚ್ಚಿನ ವಿದ್ಯಾರ್ಥಿಗಳೇ ಹಾಗೂ ಬಂದಿರ್ತಕ್ಕಂಥ ಎಲ್ಲ ಪೋಷಕವರ್ಗದವರೇ, ಇವತ್ತು ಬಹಳ ಸಂತೋಷ ಅನಿಸ್ತಾ ಇದೆ ನನಗೆ. ಯಾಕೆ ಅಂತಂದ್ರೆ ಬಹಳ ದಿನದಿಂದ ದೊಡ್ಡದ ಕಟ್ಟೆ ಅರ್ಧಂಬರ್ಧ ಹಾಗೆ ನಿಂತ್ಬಿಟ್ಟಿತ್ತು. ಇವತ್ತು ನಮ್ಮ SDMC ಅಧ್ಯಕ್ಷರ ಒಂದು ಹಸ್ತದಿಂದ ಹಾಗೂ ನಮ್ಮ ಮುಖ್ಯ ಶಿಕ್ಷಕರ ಒಂದು ಸಹಕಾರದಿಂದ ಇವತ್ತು ನಾವು ಅದನ್ನ ಓಪನ್ ಮಾಡಿದ್ದು ತುಂಬಾ ಸಂತೋಷ ಆಗಿದೆ. ಮಕ್ಕಳೇ, ಇವತ್ತು ನಿಮಗೆ ಈಗ ಸ್ಕಿಟ್ ಅಲ್ಲಿ ಒಂದು ಸ್ಕಿಟ್ ಇದೆ, ಸ್ಕಿಟ್ ನ ನೋಡಿ ಅದರಲ್ಲಿ ಚೆನ್ನಾಗಿದೆ. ಆ ಸ್ಕಿಟ್ ಅಲ್ಲಿ ಒಂದು ಕಾನ್ಸೆಪ್ಟ್ ಇದೆ, ಒಂದು ಮೆಸೇಜ್ ಇದೆ. ನಾವೇನ್ ಮಾತಾಡಬೇಕು ಅದನ್ನ ಅದು ಸ್ಕಿಟ್ ಆಗಿರುತ್ತೆ. ಆದ್ರೆ ಒಂದು ನಿಜವಾದ ಸಂಗತಿ ಏನಪ್ಪಾ ಅಂದ್ರೆ 80 ವರ್ಷ ಆಗಿದೆ ನಮಗೆ ಸ್ವತಂತ್ರ ಸಿಕ್ಕಿ. ತುಂಬಾ ಅಂದ್ರೆ ಇದು 79 ವರ್ಷ ಆಗಿದೆ. ವರ್ಷ 79 ಆದ್ರೂ ಕೂಡ ಆಚರಣೆ ಎಷ್ಟನೇದಿದು? 80ನೇ ಆಚರಣೆ. ಆದ್ರೂ ನಾವು ಜವಾಬ್ದಾರಿ ತುಂಬಾ ಇದೆ. ಈ ಸ್ವಾತಂತ್ರ್ಯ ಬಂದಿರೋದನ್ನ ಉಳಿಸ್ಕೊಳ್ಳುವಂತ ಜವಾಬ್ದಾರಿ ನೀವು ಏನು ಒಂದು ಯೂತ್ಸ್ ಅಂತ ಇದ್ರಲ್ಲ, ಯುವಕರು ನಮ್ಮ ಮೊನ್ನೆ ತರ ನಾನು ಪಾಠ ಮಾಡ್ಬೇಕಿದ್ರೆ ಒಂದು ವಿಡಿಯೋ ಹಾಕಿದ್ದೆ ಮಕ್ಕಳೇ. ನೀವು SLC ಪಾಠ ಮಾಡ್ಬೇಕಿದ್ರೆ ಒಂದು ವಿಡಿಯೋ ಹಾಕಿದ್ದೆ. ಅದರಲ್ಲಿ ಕಲಾಂ ಅವರು ಒಂದು ಮಾತು ಹೇಳ್ತಾರೆ. ಒಂದು ಹುಡುಗಿ ಒಂದು ಪ್ರಶ್ನೆ ಕೇಳ್ತಾರೆ ಚೆನ್ನೈಯಿಂದ. ಏನ್ ಕೇಳಿದ್ದು? ವಾಟ್ ಈಸ್ ಅವರ್ ಸ್ಟ್ರೆಂತ್ ಅಂಡ್ ವಾಟ್ ಈಸ್ ಅವರ್ ವೀಕ್ನೆಸ್? ವಾಟ್ ಈಸ್ ದ ಸ್ಟ್ರೆಂತ್ ಆಫ್ ದ ಇಂಡಿಯಾ, ವಾಟ್ ಇಸ್ ದ ವೀಕ್ನೆಸ್ ಆಫ್ ದ ಇಂಡಿಯಾ ಅಂತ ಕೇಳಿದಾಗ, ಸ್ಟ್ರೆಂತ್ ಏನಪ್ಪಾ ಅಂದ್ರೆ ನಮ್ದು, ನಮ್ಮಲ್ಲಿರ್ತಕ್ಕಂಥ ಯೂತ್ಸ್, ನೀವೇ ನಮ್ಮ ಸ್ಟ್ರೆಂತ್. ಸೊ ಹಾಗಾಗಿ ನಿಮ್ಮಲ್ಲಿ ಸ್ಟ್ರೆಂತ್ ಇರೋದ್ರ ಜೊತೆಗೆ ನೀವು ಹೇಗೆ ಸ್ಟ್ರೆಂತ್ ಅನ್ನ ತೋರಿಸ್ಬೇಕಪ್ಪ ಅಂದ್ರೆ ಪ್ರತಿಯೊಬ್ಬರು ವಿದ್ಯಾರ್ಥಿಗಳಾಗ್ಬೇಕು, ವಿದ್ಯಾವಂತರಾಗ್ಬೇಕು. ನೀವು ಪ್ರತಿಯೊಬ್ಬರು ಕೂಡ ಒಂದು ಗುರಿ ಇಟ್ಕೊಂಡು ಆ ಗುರಿನ ನೀವು ದಾಟಬೇಕು. ಒಳ್ಳೆ ಪ್ರಜೆ ಆಗ್ಬೇಕು ಅಂದ್ರೆ ಏನು? ದೇಶಕ್ಕೋಸ್ಕರ ನೀವೇನ್ ಕೊಡ್ತೀರಾ, ದೇಶಕ್ಕೋಸ್ಕರ ನೀವೇನ್ ಮಾಡಬಹುದು ಅನ್ನೋದನ್ನ ಇವಾಗಲೇ ನಿರ್ಧಾರ ಮಾಡುವಂತ ಒಂದು ಸಮಯ ಈ 80ನೇ ಒಂದು ಸ್ವತಂತ್ರ ದಿನಾಚರಣೆ ನಿಮ್ಗೆ ಅವಕಾಶ ಸಿಕ್ಕಿದೆ ಮಕ್ಕಳೇ. ಇವತ್ತೇ ನೀವೊಂದು ಡಿಸಿಷನ್ ತಗೊಳ್ಳಿ, ಒಂದು ಸೆಲ್ಫ್ ಡಿಟರ್ಮಿನೇಷನ್ ತಗೊಳ್ಳಿ. ಏನಪ್ಪಾ ಅಂದ್ರೆ ನಾನು ಈ ದೇಶಕ್ಕೆ ಏನಾದ್ರೂ ಮಾಡಕ್ ಆಗತ್ತಾ, ನನ್ನ ಕೈಯಿಂದ ಸಾಧ್ಯನಾ ಅನ್ನುವಂತ ಒಂದು ನಿರ್ಧಾರವನ್ನ, ಒಂದು ಗುರಿಯನ್ನ ನೀವೊಂದು ದಯಮಾಡಿ ತಪ್ಪದೆ ಇಟ್ಕೊಳ್ಳೋಕೆ ಹೋಗ್ತೀರಾ? ಓಕೆ. ಸೊ ನೀವು ಅದಕ್ಕಿಂತ ಮುಖ್ಯವಾಗಿ ಏನಪ್ಪಾ ಅಂದ್ರೆ ನಿಮ್ಮ ಜವಾಬ್ದಾರಿ ಏನಪ್ಪಾ ಅಂದ್ರೆ ನಮ್ಮ ದೇಶವನ್ನ ನಾವು ಹೆಚ್ಚು ಉನ್ನತ ಮಟ್ಟಕ್ಕೆ ತಗೊಂಡೋಗ್ಬೇಕಂದ್ರೆ ಒಂದೇ ಒಂದು ದಾರಿ ಏನಪ್ಪಾ ಅಂದ್ರೆ ಪ್ರತಿಯೊಬ್ಬ ಕುಳಿತಿರ್ತಕ್ಕಂಥ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಸಹ ಒಳ್ಳೆ ವಿದ್ಯಾರ್ಥಿಗಳಾಗಿ, ವಿದ್ಯಾವಂತರಾಗಿ ನೀವು ಸಾಧನೆ ಮಾಡಬೇಕು. ದೊಡ್ಡ ದೊಡ್ಡ ಪದವಿಗಳನ್ನ ಸ್ವೀಕರಿಸಬೇಕು. ಪದವಿಗಳನ್ನ ಸ್ವೀಕರಿಸಿದಾಗ ಮಾತ್ರ ದೇಶ ಸೇವೆಯನ್ನು ಮಾಡ್ಲಿಕ್ಕೆ ಸಾಧ್ಯವೇ ವಿನಃ ಮತ್ತೆ ನಾವು ಯಾವುದೋ ಒಂದು ಸಣ್ಣ ಬಲದಿಂದ ದೇಶನ ನಾವು ಉದ್ಧಾರ ಮಾಡಕ್ ಹೋದಾಗ ಅದನ್ನ ಕಡೆಗಣಿಸ್ಬಿಡ್ತಾರೆ ಈ ಸಮಾಜದಲ್ಲಿ. ಈಗ ತಾನೇ ಸರ್ ಹೇಳಿದ್ರು, ನಾವು ಬಹಳ ಇಂಗ್ಲಿಷ್ನವರ ಒತ್ತಡಕ್ಕೆ ಒಳಗಾಗಿದ್ದು, ಅವರು ನಮ್ಮನ್ನ ಗುಲಾಮರಂತೆ ಕಂಡ್ರು. ಈಗ ನಮಗೆ ಸ್ವತಂತ್ರ ಸಿಕ್ಕಿದೆ, ಆದ್ರೂ ನಮ್ಗೆ ಇನ್ನೂ ಪರಿಪೂರ್ಣ ಸ್ವತಂತ್ರ ಸಿಕ್ಕಿದೆಯಾ ಅಂತ ಪ್ರಶ್ನೆ ಮಾಡಿದ್ರು. ಸತ್ಯ. ಆದ್ರೆ ಸ್ವತಂತ್ರ ಸಿಕ್ಕಿದ್ರು ಸಹ ಇನ್ನೂ ನಾವು ಎಲ್ಲೋ ಒಂದ್ ಕಡೆ ನಮ್ಗೆ ಇನ್ನೂ ಏನೋ ಹೊರಗಿದೆ ಅಂತ ನಮ್ಗೆ ಅನ್ಸಿರೋದು ಹೌದು. ನಿಮಗೂ ಅನ್ಸಿರ್ಬಹುದೇನೋ ಅಥವಾ ಮುಂದೆ ಅನ್ಸ್ಬಹುದು. ಸೊ ಹಾಗೆ ಇನ್ನೊಂದು ಮುಖ್ಯವಾದಂತ ಅಂಶ ಏನಪ್ಪಾ ಅಂದ್ರೆ ಮಕ್ಕಳೇ, ನೀವು ಒಂದು ಇಲ್ಲಿ ಒಂದು ದೇಶದಲ್ಲಿ ನಮ್ದು ಜಾತ್ಯತೀತ ರಾಷ್ಟ್ರ, ಸೆಕ್ಯುಲರಿಸಂ ಇದೆ. ಅಂದ್ರೆ ನಾನಾ ಧರ್ಮ, ನಾನಾ ಜಾತಿ, ನಾನಾ 101 ಜಾತಿ, ಎಷ್ಟೋ 500 ಜಾತಿ 600 ಜಾತಿ ಏನೋ ಇದೆ. ನನ್ನ ಗೂಗಲ್ ಸರ್ಚ್ ಮಾಡಿದ್ರೆ ಭಯಂಕರ ಜಾತಿ ಇದೆ. ಒಂದೊಂದು ಜಾತಿನಲ್ಲಿ 1101 ಜಾತಿ 102 ಜಾತಿ ಎಲ್ಲ ಇದಾವೆ. ಅದಿರ್ಲಿ. ಆದರೆ ಮಕ್ಕಳೇ, ನಾವು ಜಾತಿ ಭೇದ ಮಾಡದೆ ನಮ್ಮಲ್ಲಿ ಒಮ್ಮತವಾಗಿ ನಾವೆಲ್ಲ ಒಂದು, ನಮ್ಮ ದೇಶ ಒಂದು, ನಾವೆಲ್ಲ ಒಂದು, ನಮ್ಮ ರಾಷ್ಟ್ರ ಒಂದು ಅನ್ನುವಂತ ಕಿಚ್ಚು, ಅನ್ನುವಂತ ಒಂದು ಮನೋಭಾವ ನಿಮ್ಮಲ್ಲಿ ಬೆಳೆಸ್ಕೋಬೇಕು ಮಕ್ಕಳೇ. ನೀವು ಈ ಸಮಾಜನ ಬದಲು ಮಾಡಬಹುದು. ನೀವು ಯಾವುದ್ರ ಮುಖಾಂತರ ಬದಲು ಮಾಡಬಹುದಪ್ಪ ಅಂದ್ರೆ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಕೂಡ, ನಮ್ಮ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಂದು ವಿದ್ಯಾರ್ಥಿ ಮನಸ್ಸು ಮಾಡಿದ್ರೆ ದೇಶವನ್ನ ಖಂಡಿತ ಬದಲಾವಣೆ ಮಾಡಬಹುದು. ನಿಮ್ಮ ತಂದೆ ತಾಯಿಗಳನ್ನ ನೀವು ಬದಲಾವಣೆ ಮಾಡಬಹುದು. ನಿಮ್ಮ ತಂದೆ ತಾಯಿಗಳು ಆಟೋಮೆಟಿಕ್ ಆಗಿ ಬದಲಾವಣೆ ಆದ್ರೆ ಪರಿಸರ ಬದಲಾಗುತ್ತೆ. ಪರಿಸರ ಬದಲಾದ್ರೆ ಆಟೋಮೆಟಿಕ್ ಪ್ರತಿಯೊಂದು ಮನೆ ಪರಿಸರ ಬದಲಾಗ್ತಾ ಹೋದಕ್ಕೆ ಇಡೀ ದೇಶ ಪರಿಸರ ಬದಲಾಗುತ್ತೆ. ದೇಶ ಬದಲಾದ್ರೆ ನಾವು ಇಡೀ ನಮ್ಮ ಪ್ರಪಂಚದಲ್ಲಿ ನಾವು ನಂಬರ್ 1 ರಾಷ್ಟ್ರ, ನಂಬರ್ 1 ಕಂಟ್ರಿ ವಿತ್ ರೆಸ್ಪೆಕ್ಟ್ ಆಫ್ ಆಲ್ ಎಜುಕೇಶನ್ ಆಗಿರ್ಬೋದು, ಟೆಕ್ನಾಲಜಿ ಆಗಿರ್ಬೋದು, IT-BT. ನೋಡಿ ಇವಾಗ ಮಕ್ಕಳೇ, IT-BT ಕಂಪನಿ ಇದೆಯಲ್ಲ, ಎಷ್ಟು ಡಿಮಾಂಡ್ ಇದೆ ಗೊತ್ತಾ ಬೆಂಗಳೂರಿಗೆ. ಪ್ರಪಂಚದಾದ್ಯಂತ ಎಲ್ಲರ ಕಣ್ಣು ಫೋಕಸ್ ಆಗ್ತಾರೆ ಎಲ್ಲಿಗೆ? ಬ್ಯಾಂಗ್ಳೂರು ಸಿಟಿಗೆ. ಬ್ಯಾಂಗ್ಳೂರು ಅಷ್ಟು ಮುಂದೆ ಬಂದಿದೆ ಮಕ್ಕಳೇ.
ಅಷ್ಟು ಪ್ರತಿಯೊಬ್ರು ಕೂಡ ನೋಡಿ. ಈಗ ಮೊನ್ನೆ ಚೈನಾದವರು ಒಂದು ಒಪ್ಪಂದ ಮಾಡ್ಕೊಂಡಿದ್ದಾರೆ. ಏನ್ ಗೊತ್ತಾ ಮಕ್ಕಳೇ, ಏನಪ್ಪಾ ಅಂತಂದ್ರೆ ಅಲ್ಲಿ ಹರ್ಮಂಜ್ ಸ್ಟ್ರೇಟ್ ಇದೆಯಲ್ಲ, ಸ್ಟ್ರೇಟ್ ಅಂತಂದ್ರೆ ಜಲಸಂಧಿ. ಆ ಜಲಸಂಧಿಯಲ್ಲಿ ಹೋಗೋದಕ್ಕೆ ಹಡಗುಗಳಿಗೆಲ್ಲ ಸಮಸ್ಯೆ ಮಾಡ್ತಾ ಇದ್ದಾರೆ. ಅಲ್ಲಿ ಏನೋ ಒಂಥರ ಕಾಂಪ್ಲೆಕ್ಸ್ ಇದೆ. ಆ ಕಾಂಪ್ಲೆಕ್ಸ್ ಇದ್ದಾಗ ಆ ಕಾಂಪ್ಲೆಕ್ಸ್ ನ ದೂರ ಮಾಡ್ಬೇಕು ಅಂತ ಒಂದು ಮೆಟ್ರೋನ ಇಲ್ಲಿಂದ ಚೈನಾದಿಂದ ಇಂಡಿಯಾಕ್ಕೆ ಒಂದು ಮೆಟ್ರೋ ಇಲ್ಲಿ ಸಮುದ್ರದ ಮುಖಾಂತರ ಮೆಟ್ರೋ ಮಾಡ್ಬೇಕು ಅನ್ನೋ ಪ್ಲಾನ್ ಅಲ್ಲಿ ಇದ್ದಾರೆ. ಅದು ಒಂದು ಕೂಡ ಒಪ್ಪಂದ ಮಾಡ್ಕೊಂಡಿದ್ದಾರೆ ಮೋದಿ ಅವರ ಜೊತೆ. ಮೊನ್ನೆ ನ್ಯೂಸ್ ಅಲ್ಲಿ ನಾನು ನೋಡಿದೆ ಮಕ್ಕಳಿಗೆ. ಸೊ ಹಾಗಾಗಿ ಆ ತರ ನಮ್ಮ ದೇಶ ಹೆಚ್ಚೆಚ್ಚು ಬೆಳಿಬೇಕು. ಬೆಸ್ಟ್ ಎಕ್ಸಾಂಪಲ್ ನೋಡಿ, ನಮ್ಮ ಶಿವಮೊಗ್ಗದಲ್ಲಿ ಒಂದು ಒಳ್ಳೆ ಏರ್ಪೋರ್ಟ್ ಆಗಿದೆ, ವಿಮಾನ ಹಾರಾಟ ಮಾಡ್ತಾ ಇದೆ ನೋಡಿ. ಹಾಗೆ ಒಂದು ಯೋಚನೆ ಮಾಡಿ ಮಕ್ಕಳು, ಸಿಗಂದೂರು ಸೇತುವೆ ಚೆನ್ನಾಗಿರ್ಬಾರ್ದು ನೋಡ್ಲಿಕ್ಕೆ? ಆ ತರ ಅಚೀವ್ಮೆಂಟ್ ಆಗ್ಬೇಕು, ಆ ತರ ಡೆವಲಪ್ಮೆಂಟ್ ಆಗ್ಬೇಕು, ಆ ತರ ಯೋಚಿಸ್ಬೇಕು. ಈಗ ನಾನ್ ಬಂದಾಗ ನಮ್ಮ ಶಾಲೆ ಬಹಳ ಸಣ್ಣ ಶಾಲೆ ಆಗಿತ್ತು, ಆದ್ರೆ ಇವತ್ತು ನನ್ಗೆ ನೋಡಿ ತುಂಬಾ ಖುಷಿ ಆಗ್ತಾ ಇದೆ. ತುಂಬಾ ಚೆನ್ನಾಗಿದೆ ನಮ್ಮ ಶಾಲೆ. ಅದಕ್ಕೆ ಎಷ್ಟೋ ಶಿಕ್ಷಕರ, ಎಷ್ಟು ಪೋಷಕರ, ಎಷ್ಟು ಸಹ ಶಿಕ್ಷಕರು, ಮುಖ್ಯ ಶಿಕ್ಷಕರು, ರಾಜಕಾರಣಿಗಳು, ಇಲ್ಲಿರ್ತಕ್ಕಂಥ ಧಾನಿಗಳು, ಎಲ್ಲರ ಕೊಡುಗೆ ಇದೆ. ಇಲ್ಲಿ ಟೀಮ್ ವರ್ಕ್ ಇದೆಲ್ಲ, ಒಬ್ಬರಿಂದ ಆಗಕ್ಕೆ ಸಾಧ್ಯ ಇಲ್ಲ, ಎಲ್ಲರೂ ಸೇರಿ ಇದನ್ನ ಮಾಡಿರೋದು. ಅರ್ಥ ಆಯ್ತಾ ಮಕ್ಕಳೇ? ಸೊ ಹಾಗಾಗಿ ಈ ಸಂದರ್ಭದಲ್ಲಿ ನಾನು ಹೇಳೋದೇನಪ್ಪಾ ಅಂದ್ರೆ, ನಿಮ್ಮಲ್ಲಿರ್ತಕ್ಕಂಥ ಯಾವುದೇ ಪಿಡುಗುಗಳು, ಯಾವುದೇ ದೋಷಗಳನ್ನ ಇಟ್ಕೋಬೇಡಿ ಮಕ್ಕಳ ಮನಸ್ಸಲ್ಲಿ. ಓಪನ್ ಅಪ್ ಆಗಿರ್ಬೇಕು, ಬೋಲ್ಡ್ ಆಗಿರ್ಬೇಕು ಮಕ್ಕಳೇ. ಯಾವಾಗ್ಲೂ ಕೂಡ ನಾವು ಬೋಲ್ಡ್ ಆಗಿರ್ತೀವೋ ಅವಾಗ್ಲೇ ನಮ್ಮಲ್ಲಿರ್ತಕ್ಕಂಥ ನಾಲೆಡ್ಜ್ ಮತ್ತೆ ನಮ್ಮ ನ್ಯೂರಾನ್ಸ್ ಕರೆಕ್ಟ್ ಆಗಿ ವರ್ಕ್ ಆಗುತ್ತೆ. ಯಾವಾಗ ಭಯ ಇರುತ್ತೋ ಓಪನ್ ಅಪ್ ಆಗಲ್ಲ, ಯಾವಾಗ ಧೈರ್ಯ ಇರುತ್ತೆ ಪ್ರತಿ ಸೆಲ್ಸ್ ಆಕ್ಟಿವೇಟ್ ಆಗುತ್ತೆ, ಬ್ರೈನ್ ಓಪನ್ ಅಪ್ ಆಗುತ್ತೆ, ಬೋಲ್ಡ್ ಆಗಿ ಮಾತಾಡ್ಬೋದು, ಎಲ್ಲ ಕೆಲಸನ ಬೋಲ್ಡ್ ಆಗಿ ಮಾಡ್ಬೋದು. ಆ ತರ ನೀವು ಬೋಲ್ಡ್ ಆಗಿ ಇರೋದನ್ನ ಪ್ರಯತ್ನ ಮಾಡ್ಬೋದು. ಜೊತೆಗೆ ಇನ್ನೊಂದು ಮುಖ್ಯವಾದಂತ ಅಂಶ ಏನಪ್ಪಾ ಅಂತಂದ್ರೆ, ನೀವು ಯಾವುದೇ ಸಮಾನತೆ, ಈಕ್ವಾಲಿಟಿ, ಸಮಾನತೆಯನ್ನು ಬೆಳೆಸ್ಕೊಳ್ಳಿ. ಮೇಲು ಕೀಳು ಅನ್ನೋ ಭಾವನೆ ಬೇಡ, ನಾವೆಲ್ಲ ಒಂದು ಅನ್ನುವಂತ ಮನೋಭಾವ ಬೆಳೆಸ್ಕೊಳ್ಳಿ. ಹಾಗೆ ನೀವು ದೇಶಕ್ಕೆ ಕೊಡಬೇಕಾದಂತ, ನೀವು ಯೂತ್ಸ್, ನೀವು ಪ್ರಪಂಚದ ಮುಂದಿನ ಭವಿಷ್ಯದ ಪೀಳಿಗೆಗಳು. ನೀವು ನಿಮ್ಮಲ್ಲಿ ಯಾರು ಗೊತ್ತು, ನನ್ಗೇನೋ ನೀವು ಯಾರೋ ಆಲ್ಬರ್ಟ್ ಐನ್ಸ್ಟೀನ್ ಆಗ್ಬೋದು, ಮತ್ತಾರೋ ಒಬ್ರು ರಾಜಕಾರಣಿ, ದೊಡ್ಡ ರಾಜಕಾರಣಿ ಆಗ್ಬೋದು, ಮತ್ತಾರೋ ಲಾಲಾ ಲಜಪತ್ ರಾಯ್ ಕೂತಿರ್ಬೋದು. ಈಗ ನೋಡಿ ನಮ್ಮ ಯಶೋಧರ ಇದ್ದಾನೆ, ಅವ್ನು ಮುಂದೆ ಸೈಂಟಿಸ್ಟ್ ಆದ್ರೂ ಆಗ್ಬೋದು, ಹೇಳಕ್ಕಾಗಲ್ಲ, ಅವನ ಕೆಪಾಸಿಟಿ ಹೆಂಗಿದೆಯೋ ಯಾರಿಗೆ ಗೊತ್ತು. ಸೊ ಹಾಗಾಗಿ ಮಕ್ಕಳೇ, ಈ ಸಂದರ್ಭದಲ್ಲಿ ನಾನು ಇನ್ನೂ ಹೆಚ್ಚು ಮಾತಾಡ್ಬೋದು. ಲಿಂಕ್ ಬೈ ಲಿಂಕ್ ಮಾತಾಡ್ತಾ ಹೋದ್ರೆ 1 2 ತಾಸು 3 ತಾಸು ಮಾತಾಡ್ಬೋದು ಮಕ್ಕಳೇ, ಇರ್ಲಿ. ಸೊ ಈ ಸಂದರ್ಭದಲ್ಲಿ ಮಕ್ಕಳೇ, ಇಷ್ಟು ಮಾತಾಡ್ಲಿಕ್ಕೆ ನಮ್ಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ನಮ್ಮ ಸಹ ಶಿಕ್ಷಕರು. ಮತ್ತೆ ಹಾಗೆ ನಮಗೆ ಇನ್ನೊಂದು ಸಂತೋಷ ಏನಪ್ಪಾ ಅಂತಂದ್ರೆ, ಅಧ್ಯಕ್ಷರು ಮಕ್ಕಳು ಮೈಕ್ ಇಟ್ಕೊಂಡು ಆಂಕರಿಂಗ್ ಮಾಡೋ ಒಂದು ಸ್ಕಿಲ್ ತುಂಬಾ ಚೆನ್ನಾಗಿದೆ. ಧೈರ್ಯವಾಗಿ ನಿಂತ್ಕೊಂಡು ಪಟ ಸ್ಕಿಲ್ ಮಾಡ್ತಾರೆ. ಹಾಗೆ ಇನ್ನು ಕೆಲವರು ಭಾಷಣ ಮಾಡಿದ್ರು, ಇಂಗ್ಲಿಷ್ ಭಾಷಣ ಮಾಡಿದ್ರು, ಕನ್ನಡ ಭಾಷಣ ಮಾಡಿದ್ರು. ನೋಡಿ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ. ಈಗ ಇನ್ನೊಂದು ಕಣ್ ತುಂಬ್ಕೊಳ್ಳೋಕೆ ಏನಿದೆ ಅಂದ್ರೆ, ಒಂದು ಡ್ಯಾನ್ಸ್ ಇದೆ, ಒಂದು ಸ್ಕಿಟ್ ಇದೆ. ಇಷ್ಟು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟ ತಮಗೆಲ್ಲ ಒಂದಿಸ್ತಾ ನಾನು 2 ಮಾತುಗಳನ್ನ ಮುಗಿಸ್ತೇನೆ. ಜೈ ಕನ್ನಡ ಮಾಡ್ತೇನೆ, ಕರ್ನಾಟಕ ಮಾತು.